ಕರಾವಳಿಯಲ್ಲಿ 29ರವರೆಗೂ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿರುವಂತದ್ದು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಯಾಗಲಿದೆ. ಇಂದು ಉಡುಪಿ ಮತ್ತು ಮಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ನೀಡಲಾಗಿರುವಂತದ್ದು. ಕರಾವಳಿ ಭಾಗದಲ್ಲಿ 29ನೇ ತಾರೀಕಿನವರೆಗೂ ಕೂಡ ಭಾರಿ ಮಳೆಯಾಗುವ ಮುನ್ಸೂಚನೆ ಕೊಟ್ಟು ಅದರ ಜೊತೆಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಸೊ ಉಡುಪಿ ಮತ್ತು ಮಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ಅಂಗನವಾಡಿಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಂಗಳೂರು ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ. ಇದರ ಜೊತೆಗೆ ಅಲ್ಲಿನ ತಹಸೀಲ್ದಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಐಟಿಐ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಕೂಡ ಅಂದ್ರೆ ಅಲ್ಲಿರುವಂತಹ ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಉಡುಪಿ ಭಾಗದಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ. ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದಂತಹ ವಾತಾವರಣ ಬೆಂಗಳೂರಿನಲ್ಲಿ. ನಿರಂತರ ಮಳೆಗೆ ಐಟಿ ಸಿಟಿ ತಂಡ ಹೊಡೆದಿದೆ. ಅದರ ಜೊತೆಗೆ ನೋಡಿ, ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರುವಂತಹ ಹಿನ್ನೆಲೆಯಲ್ಲಿ ಫುಲ್ ಕೂಲ್ ಆಗಿದೆ ಬೆಂಗಳೂರು. ಮಲೆನಾಡಿನಂತೆ ಭಾಸವಾಗ್ತಾ ಇದೆ. ಇಂದು ಸಹ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಿರೀಕ್ಷೆ ಇರುವಂತದ್ದು. ಸುಮಾರು 3-4 ದಿನದಿಂದ ಮಧ್ಯಾಹ್ನದ ವೇಳೆಗೆ ಜಿಟಿ ಮಳೆ ಆರಂಭ ಆಗುತ್ತೆ. ಸಂಜೆವರೆಗೂ ಕೂಡ ಮಳೆ ಸುರಿತಾನೆ ಇರುತ್ತೆ. ನೋಡಿ, ಮಳೆ ಎಷ್ಟು ಬಂದ್ರೂ ಕೂಡ ಬೇಸರ ಆಗಲ್ಲ. ಆದ್ರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಮಾತ್ರ ನಮಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡುತ್ತವೆ. ಮಳೆ ಎಷ್ಟಾದ್ರೂ ಬರಲಿ ಅಂತ ಜನ ಅಂತಾರೆ. ಯಾಕಂದ್ರೆ ಇತ್ತೀಚೆಗೆ ಬಿಸಿಲಿನ ತಾಪಮಾನವನ್ನ ಕೂಡ ತಡ್ಕೊಳ್ಳೋದಕ್ಕೆ ಜನರಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅತಿ ಹೆಚ್ಚಾಗಿ ಮಳೆ ಬಂದ್ರೂ ಕೂಡ ಕಷ್ಟವಾಗ್ತಾ ಇದೆ. ಈಗ ಮಳೆಗಾಲ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಒಂದ್ ರೀತಿ ಕೂಲ್ ರೀತಿಯಾಗಿರುವಂತದ್ದು. ಇಡೀ ಬೆಂಗಳೂರಿನ ವಾತಾವರಣವೇ ಬೆಳಗ್ಗೆಯಿಂದ ಬದಲಾಗಿದೆ. ಸೊ ಇವತ್ತು ಕೂಡ ಜಿಟಿ ಮಳೆಯ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರಿಗೆ ಸ್ವಲ್ಪ ಕಷ್ಟಕರವಾಗಬಹುದು ಓಡಾಟವನ್ನ ನಡೆಸೋದಕ್ಕೆ. ಆದ್ರೆ ಮಳೆಯಿಂದ ಬೆಂಗಳೂರಿನ ಫುಲ್ ಕೂಲ್ ಆಗಿರೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಸಂಶಯವಿಲ್ಲ. ಇವತ್ತು ಕೂಡ ಹವಾಮಾನ ಇಲಾಖೆ ತಿಳಿಸಿದೆ ಜಿಟಿ ಮಳೆಯ ನಿರೀಕ್ಷೆ ಇರುವಂತದ್ದು. ಇನ್ನು 3-4 ದಿನಗಳ ಕಾಲ ಇದೇ ರೀತಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವ್ಯಾಪಕ ಮಳೆಯಾಗುತ್ತೆ ಕೆಲವೊಂದಿಷ್ಟು ಭಾಗದಲ್ಲಿ. ಆದ್ರೆ ಬೆಂಗಳೂರಿನಲ್ಲಿ ಜಿಟಿ ಮಳೆಯ ನಿರೀಕ್ಷೆ ಇರುವಂತದ್ದು. ಇನ್ನ ಕರಾವಳಿ, ಮಲೆನಾಡು ಭಾಗದಲ್ಲಂತೂ ಕೇಳೋದೇ ಬೇಡ, ಅತಿ ಹೆಚ್ಚಾಗಿ ಸುರಿತಾ ಇದೆ ಮಳೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ಸೊ ಸದ್ಯಕ್ಕೆ ಕೆಲವೊಂದಿಷ್ಟು ಭಾಗಕ್ಕೆ ರೆಡ್ ಅಲರ್ಟ್, ಕೆಲವೊಂದಿಷ್ಟು ಭಾಗಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಒಂದು ಸ್ವಲ್ಪ ಜಿಟಿ ಮಳೆಯ ನಿರೀಕ್ಷೆಯನ್ನ ಮಾಡಲಾಗಿದೆ.